Heat, forever on fire. ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಎವಿಡೆನ್ಸ್ ದೊಡ್ಡ ಮಟ್ಟದಲ್ಲಿ ಇದು ಮುಳುವಾಗಬಹುದು ದರ್ಶನ್ಗೆ ಅಂತ ಹೇಳಿ. ದರ್ಶನ್ಗೆ ನಿಜವಾಗ್ಲೂ ದೊಡ್ಡ ಶಾಕ್ ಆಗಬಹುದು ಈ ಒಂದು ವಿಚಾರದಿಂದ. ಕಾರಣ ಇಷ್ಟೇ, ಯಾವುದೊಬ್ಬರು ಪ್ರೊಡ್ಯೂಸರ್ ಉಮಾಪತಿ ಅವರು ಇರಬೇಕು, ದರ್ಶನ್ ಹಾಕೋ ಪ್ಯಾಂಟು ಶರ್ಟ್ ಬಗ್ಗೆನೂ ಮಾತಾಡಿದ್ರು. 1,00,000 ರೂಪಾಯಿ ಜೀನ್ಸ್ ಪ್ಯಾಂಟ್ ಹಾಕ್ತಾರೆ ದರ್ಶನ್ನು, 1,00,000 ರೂಪಾಯಿ ಜೀನ್ಸ್ ಪ್ಯಾಂಟ್ ಹಾಕ್ತಾರೆ ಅಂತ ಹೇಳಿ. ಅವತ್ತಿಗೆ ಏನು ಬಿಡ್ರಿ, ಸ್ಟಾರ್ಗಳಿರ್ತಾರೆ, ಅವ್ರಿಗೇನು 1,00,000 ಒಂದು ವಿಷಯನ, ಒಂದು ಸಿನಿಮಾಗೇನೆ 6 ಕೋಟಿನೋ 10 ಕೋಟಿನೋ 12 ಕೋಟಿನೋ ತೊಗೊಳ್ತಾರೆ, 1,00,000 ಯಾವ ಮಹಾ ಇರಬಹುದು, ದೊಡ್ಡ ಸ್ಟಾರ್ ಅಲ್ವಾ ಅಂತ ಇತ್ತು. ಆದರೆ ಇವತ್ತಿಗೇನಾಗಿದೆ, ಈ 1,00,000 ಜೀನ್ಸ್ ಪ್ಯಾಂಟ್ ಅನ್ನೋ ಒಂದೇ ಒಂದು ವಿಚಾರ ಇತ್ತಲ್ಲ, ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಯಾವ ಲೆವೆಲ್ಗೆ ಕಾನೂನು ಕುಣಿಕೆ ಹತ್ತಿರಕ್ಕೆ ನಿಲ್ಲಿಸಬಹುದು ಅನ್ನೋದಕ್ಕೆ ದರ್ಶನ್ ಅವರ ಈ 1,00,000 ರೂಪಾಯಿಯ ಜೀನ್ಸ್ ಪ್ಯಾಂಟ್ ಇವತ್ತು ಒಂದು ಮಾದರಿ ಆಗ್ತಾ ಇದೆ, ಒಂದು ದಾರಿ ಕೂಡ ಆಗಬಹುದು. ಕಾರಣ ಇಷ್ಟೇ ರೀ, ಈಗ ಆ ಘಟನೆ ನಡೀತಲ್ಲ, ಆ ದಿನ ಹೆಚ್ಚು ಕಡಿಮೆ ಎಲ್ಲ ಆರೋಪಿಗಳು ಕೂಡ ಅವರಿಗೆ ಕಾನೂನು ಅರಿವು, ಕಾನೂನಿನ ಅವರ ಒಂದು ಚೌಕಟ್ಟು ಇರುತ್ತಲ್ಲ, ಅವರೇ ಹಾಕೊಂಡಿರ್ತಲ್ಲ, ಅವ್ರಿಗಿರ್ತಕ್ಕಂಥ ಕಾನೂನು ತಿಳುವಳಿಕೆ ಇರುತ್ತಲ್ಲ, ಆ ತಿಳುವಳಿಕೆ ಮೇರೆಗೆ ಹೇಯ್ ಆ ವೆಪನ್ ಬಿಸಾಕ್ಬಿಡೋಣ, ಏಯ್ ಮೊಬೈಲ್ ಬಿಸಾಕ್ಬಿಡೋಣ, ಏಯ್ ಬಾಡಿನೆಲ್ಲೋ ಇಲ್ಲ ಅನ್ಸ್ಬಿಡೋಣ, ಯಾರಿಗೋ ಹೇಳಿಬಿಡೋಣ, ಅವ್ರು ಅದನ್ನು ಬಾಡಿ ಬಿಸಾಕ್ಬಿಟ್ಟು ಹೌದು ನಾವೇ ಕೊಲೆ ಮಾಡಿದ್ವಿ, ಒಂದು 2.5 ಲಕ್ಷದ 3 ಲಕ್ಷದ ಇಶ್ಯೂ ಇತ್ತು, ಸಾಲ ಕೊಡಬೇಕಾಗಿತ್ತು, ಕೊಟ್ಟಿರಲಿಲ್ಲ ಅವನು, ಅದಕ್ಕೆ ಹೊಡೆದು ಸತ್ತೋಗ್ಬಿಟ್ಟ, ಅಲ್ಲಿಗೆ ಅದು ಪರಾರಿ, ನಾವೆಲ್ಲ ಎಸ್ಕೇಪ್ ಅಲ್ಲಿಗೆ. ಜೊತೆಗೆ ಇನ್ನೇನಿದೆ, ನೆಕ್ಸ್ಟ್ ಏನಿದೆ, ಶೆಡ್ಡಲ್ಲಿ ಏನಿರುತ್ತೆ, CCTV ಇರುತ್ತೆ, CCTV ನಾವು ಡಿಲೀಟ್ ಮಾಡಿಬಿಡೋಣ, ಯಾರ್ದು ಮೊಬೈಲ್ ಸಿಗದೆ ಇರೋ ಥರ ನೋಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ನಾವೆಲ್ಲರೂ ಕೂಡ ಬೇರೊಬ್ಬರ ಹೆಸರು ಸಿಮ್ ತೊಗೊಂಡಿದ್ದೀವಿ, ಅವನೇನೋ ಮಾತಾಡ್ಬಿಟ್ಟ, ಮಿಮಿಕ್ರಿ ಮಾತಾಡ್ಬಿಟ್ಟ, ಹೇಳಿಬಿಡೋಣ, ಫಿಂಗರ್ ಪ್ರಿಂಟ್ಸು ಇನ್ನೊಂದು ಮತ್ತೊಂದು ಏನು ಇಲ್ಲದಂತೆ ಮಾಡಿಬಿಡೋಣ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅಂದರೆ ಆ ವ್ಯಕ್ತಿಗಳ ಕಾನೂನಿನ ತಿಳುವಳಿಕೆ, ಆ ವ್ಯಕ್ತಿಗಳ ಸಾಕ್ಷ್ಯನಾಶದ ಬಗೆಗಿನ ಅವರ ಆ ಕ್ಷಣದ ಜ್ಞಾನ ಮಾತ್ರ ಅಲ್ಲಿ ಕೆಲಸ ಮಾಡಿರುತ್ತೆ. ಇಷ್ಟು ಮಾಡಿದ್ರೆ ನಾನು ಈ ಕೆಲಸ ಸಿಕ್ಕಾಕೊಳ್ಳಲ್ಲ ಇನ್ನೂ ಅವರೊಂದು ತಿಳುವಳಿಕೆ. ಯಾಕೆಂದರೆ ಅದು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಬಂದು ಚೆನ್ನಾಗಿ ಹೇಳ್ತಾ ಇದ್ರು, ಆ ರೀತಿಯ ಒಂದು ಸನ್ನಿವೇಶದಲ್ಲಿ ಏನೇನು ಎಡವಟ್ಟನ್ನು ಒಬ್ಬ ಆರೋಪಿ ಮಾಡಬಾರ್ದೋ ಎಲ್ಲ ಎಡವಟ್ಟು ಮಾಡಿಬಿಟ್ಟಿರ್ತಾನೆ. ಆದರೆ ಪ್ರತಿ ಎಡವಟ್ಟು ಮಾಡಬೇಕಾದ್ರೆ ಆರೋಪಿ ಥಿಂಕ್ ಮಾಡ್ತಿರ್ತಾನಂತೆ, ಅವ್ನು ಮಾಡ್ತಿರೋದು ಎಡವಟ್ಟು ಅಂತ ಕಾನೂನು ಕಣ್ಣಿಗೆ ಗೊತ್ತಾಗ್ತಾ ಇರುತ್ತೆ. ಆರೋಪಿ ಥಿಂಕ್ ಮಾಡ್ದಂಗೆ ಅಂದರೆ ಇಲ್ಲಿ ನಾನು ಬಚಾವಾಗ್ಬಿಟ್ಟೆ, ಇಲ್ಲಿ ನಾನು ಪರಾರಿ ಆಗಿಬಿಟ್ಟೆ, ಏನು ಮಾಡಿದ್ರು ನಾನು ಹಿಡಿಯೋಕ್ಕಾಗಲ್ಲ, ನಾನು ಸ್ಪಾಟಲ್ಲೇ ಇರಲಿಲ್ಲ, ನಾನು ಬೇರೆ ಕಡೆ ಇದ್ದೆ, ಈ ಥರ ಅವ್ನು ಥಿಂಕ್ ಮಾಡ್ತಿರ್ತಾನೆ. ಒಂದು ಕೊಲೆ ಆದ ತಕ್ಷಣ, ಒಂದು ಅಪರಾಧ ನಡೆದು ಹೋಯಿತು ಅಂತ ಒಬ್ಬ ಮನುಷ್ಯನಿಗೆ ಕನ್ವಿನ್ಸ್ ಆಗುತ್ತಲ್ಲ, ಅವನ ಎಂಟೈರ್ ಬಾಡಿಯ ಬಯಾಲಜಿಕಲ್ ಕ್ಲಾಕ್, ಅವನ ಥಿಂಕ್ ಮಾಡ್ತಕ್ಕಂಥ ವಿಧಾನವೇ ಉಲ್ಟಂಪಲ್ಟ ಆಗಿಬಿಡುತ್ತೆ ಅಂತ ಸೀನಿಯರ್ ಪೊಲೀಸ್ ಆಫೀಸರ್ ಹೇಳ್ತಾ ಇದ್ರು. ಇಲ್ಲಿ ನೋಡಿ, ಇಲ್ಲಿ ದರ್ಶನ್ನು ರೇಣುಕಾಸ್ವಾಮಿ ಕೊಲೆ ಆದಂಥ ದಿನ ಯಾವ ಬಟ್ಟೆ ಧರಿಸಿದ್ರಲ್ಲ, ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಅಂತ, ಇದರಲ್ಲೇನಾಗಿದೆ, ಆಯಿತು ಬಂದರು ಆರೋಪಿ, ಅವ್ರ ಮೇಲೆ ಇರ್ತಕ್ಕಂಥ ಆರೋಪ, ಯಾವುದೋ ಬಟ್ಟೆ ಹಾಕಿದ್ರು ಅದು ಇದು ಅಂತ. ಮನೆಗೆ ಬಂದ ಮೇಲೆ ದರ್ಶನ್ ಏನು ಮಾಡಿರ್ತಾರೆ, ಬೇರೆ ಸಾಕ್ಷಿ ಯಾವುದೋ ಮೊಬೈಲ್ ಬಿಸಾಕ್ಬಿಡೋದು, ಯಾವುದೋ ಅದಕ್ಕೇನೋ ಟೂಲ್ಸ್ ಬಳಸಿದ್ರೆ ಟೂಲ್ಸ್ ಬಿಸಾಕ್ಬಿಡೋದು, ಬಾಡಿನೇ ಇಲ್ಲ ಅನ್ಸ್ಬಿಡೋದು, ಇದೊಂದು ಭಾಗ. ಫೋನು, DVR, ಆನಂತರದಲ್ಲಿ ಯಾವುದೋ ಕಾಲ್ ರೆಕಾರ್ಡೋ ವಿಡಿಯೋನೋ ಏನೋ ಒಂದು ಡಿಲೀಟ್ ಮಾಡಿಬಿಟ್ರು ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್ ಸ್ಟೇಜ್ ಏನು ಅಂತ ಹೇಳಿದ್ರೆ, ಮನೆಗೆ ಬಂದಾಗ ಬಟ್ಟೆನ ಕೆಲವು ಸುಟ್ಟಾಕ್ಬಿಡ್ತಾರಪ್ಪ, ಕೆಲವು ಕೇಸ್ಗಳು ಅದು ನಡೆದಿದೆ. ಅವ್ರು ಯಾವತ್ತೂ ಆ ಬಟ್ಟೆ ಧರಿಸಿದ್ರೋ ಅದನ್ನು ಸುಟ್ಟುಬಿಟ್ಟು ಬೂದಿ ಮಾಡಿಬಿಡ್ತಾರೆ. ನೋಡಿ, ಪ್ರತಿಯೊಂದು ಕ್ರಿಮಿನಾಲಜಿಯ ಪಾಠಗಳನ್ನು, ಇನ್ವೆಸ್ಟಿಗೇಷನ್ ಪಾಠಗಳನ್ನು ನಾವು ವಿಶ್ವವಿದ್ಯಾಲಯದಲ್ಲೋ ಕಾಲೇಜಲ್ಲೋ ಕಲಿಬೇಕು ಅಂತಿಲ್ಲ. ಕೆಲವು ಕೇಸ್ಗಳನ್ನು ಸೂಕ್ಷ್ಮ ಗಮನಿಸ್ಬಿಟ್ರೆ ಅದರಿಂದನೇ ಅನೇಕ ಕಾನೂನು ತಿಳುವಳಿಕೆ ಬಂದುಬಿಡುತ್ತೆ ಒಬ್ಬ ವ್ಯಕ್ತಿಗೆ. ಇಲ್ಲೇನು ಮಾಡಿದ್ದಾರೆ ಇವರು, ಮನೆಗೆ ಬಂದಾಗ ಆ ಪ್ಯಾಂಟು ಟಿ ಶರ್ಟ್ ಹಾಕಿದ್ರಲ್ಲ, ಪ್ಯಾಂಟ್ ಕಾಸ್ಟ್ಲಿ ಅಲ್ಲ, 1,00,000 ರೂಪಾಯಿ ಜೀನ್ಸ್ ಪ್ಯಾಂಟು ಹೆಂಗೆ ಹಾಳು ಮಾಡೋದು, ಯಾರೋ ಹೇಳಿರ್ತಾರೆ, ಅಥವಾ ಹಿಂದೆ ಓದ್ಕೊಂಡು ಇರಬಹುದು, ಇಲ್ಲ ಇದನ್ನು ಒಗೆದಾಕ್ಬಿಟ್ರೆ ಏನೂ ಸಿಗಲ್ಲ ಅಂತ ಇದ್ದಿರಬಹುದು, ಐ ಆಮ್ ಆ್ಯಂಟಿಸಿಪೇಟಿಂಗ್ ಇಟ್, ಇದ್ದಿರಬಹುದು ಅಂತ. ಇಲ್ಲೇನು ಮಾಡ್ತಾರೆ, ಈ ಪ್ಯಾಂಟ್ ಮಾತ್ರ ಒಗೆದ್ರು ಒಣಗಿ ಹಾಕ್ಬಿಟ್ರು, ಮುಗೀತು. ಎಲ್ಲ ಸಾಕ್ಷ್ಯಗಳು ಕೂಡ ನಾಶ ಮಾಡಿದ್ದಾರೆ ಅಂತ ಈ ಆರೋಪಿಗಳ ಮೇಲೆ ಇರತಕ್ಕಂಥ ಆರೋಪ. ಆದರೆ ಜೀನ್ಸ್ ಪ್ಯಾಂಟ್ ಮಾತ್ರ ಆಗಿರಲಿಲ್ಲ. ಘಟನೆ ಬಳಿಕ ಬಟ್ಟೆ ಒಗೆದು ಒಣಗಿಸಿ ಇಟ್ಟಿದ್ರು ಇದೇ ಕೊಲೆ ಆರೋಪಿ ದರ್ಶನ್. ಆದರೆ ಲುಮಿನಲ್ ಟೆಸ್ಟ್ ಅಂತ ಮಾಡ್ತಾರೆ, ಒಂದು ಲಿಕ್ವಿಡನ್ನು ಬೆಳೆದು ಬಿಡ್ತಾರೆ ಇಡೀ ಬಟ್ಟೆಗೆ. ಎಲ್ಲಿ ರಕ್ತದ ಹಿಮೋಗ್ಲೋಬಿನ್ ಇರುತ್ತೋ ಅಲ್ಲಿ ಅದು ಹಸಿರು ಅಥವಾ ನೀಲಿ ಬಣ್ಣಕ್ಕೆ ಅಲ್ಲಿ ಅದು ಆಚೆ ಬರೋಕ್ಕೆ ಶುರುವಾಗುತ್ತೆ. ಅದರ ಅರ್ಥ ಇದರಲ್ಲಿ ಯಾವುದೋ ಬ್ಲಡ್ ಇದೆಯಲ್ಲ ಅಂತ ನೋಡಿದಾಗ ಹಿಮೋಗ್ಲೋಬಿನ್ ಮಾತ್ರ ಹೋಗಿರಲ್ಲ. ಯಾರೆಷ್ಟೇ ಬಟ್ಟೆ ವಾಶ್ ಮಾಡಿ ಅಕಸ್ಮಾತ್ ರಕ್ತ ಏನಾದರೂ ನಿಮ್ಮ ಬಟ್ಟೆಗೆ ಮೆತ್ತಿಕೊಂಡಿದ್ದರೆ ಅದರಲ್ಲಿ ಹಿಮೋಗ್ಲೋಬಿನ್ ಮಾತ್ರ ಹಾಗೆ ಉಳಿದಿರುತ್ತೆ. ಹಿಮೋಗ್ಲೋಬಿನ್ ಕಂಡು ಹಿಡಿಯೋಕ್ಕೆ ಲುಮಿನಲ್ನ ಲಿಕ್ವಿಡನ್ನು ಅದ್ರ ಮೇಲೆ ಬೆಳೀತಾರೆ. ಬೆಳೆದ ತಕ್ಷಣ ಎಲ್ಲಿ ಹಿಮೋಗ್ಲೋಬಿನ್ ಇರುತ್ತೋ ಅಲ್ಲಿ ಅದು ಬ್ಲೂ ಅಥವಾ ಹಸಿರು ಬಣ್ಣದಲ್ಲಿ ಕಾಣಿಸ್ಕೊಳ್ಳುತ್ತಲ್ಲ. ದರ್ಶನ್ ಬಟ್ಟೆಯಲ್ಲಿ ಇದು ಕಾಣಿಸ್ಕೊಂಡಿದ್ಯಂತೆ. ರಕ್ತ ರೇಣುಕಾಸ್ವಾಮಿ ಇದ್ದೇನಾ, ಅವ್ರದ್ದೇ ಬಾಡಿಯಲ್ಲಿ ಏನೋ ಕೊಯ್ಕೊಂಡ್ಬಿಟ್ಟಿದ್ದೀರಾ ಗೊತ್ತಿಲ್ಲ. ಇದನ್ನೇನು ಮಾಡ್ತಾರೆ, ರೇಣುಕಾಸ್ವಾಮಿಯ ಬ್ಲಡ್ನೊಂದಿಗೆ ಈ ಹಿಮೋಗ್ಲೋಬಿನ್ ತೆಗೆದು ಮ್ಯಾಚ್ ಮಾಡ್ತಾರೆ. ಆವಾಗ ಸಿಕ್ಕಾಕೊಂಡ್ರೆ ಕಥೆ ಮುಗೀತು. ಯಾಕಪ್ಪ ಬಂತು ಈ ಬಟ್ಟೆ ಮೇಲೆ
ರೇಣುಕಾಸ್ವಾಮಿಯ ರಕ್ತ ನಿನ್ನ ಬಟ್ಟೆ ಮೇಲೆ ಹೇಗೆ ಸಿಕ್ತು? ಬ್ಲೂ ಜೀನ್ಸ್ ಬ್ಲ್ಯಾಕ್ ಟೀ ಶರ್ಟ್ನಲ್ಲಿ ಇದೀಗ ಹಿಮೋಗ್ಲೋಬಿನ್ ಸಾಕ್ಷ್ಯ ಪತ್ತೆಯಾಗಿದೆ. ನಾಶ ಯಾಕೆ ಮಾಡಿಲ್ಲ ಬಟ್ಟೆ ಅಂದರೆ ₹1,00,000 ಪ್ಯಾಂಟ್ ಅಂತ 50,000ದಿಂದ 1,00,000 ಬಾಳುತ್ತೆ ಅಂತ ಹೇಳ್ತಾರೆ. ಇರಲಿ, ಈ ವಿಚಾರವನ್ನು ಹಿಂದೊಮ್ಮೆ ನಿರ್ಮಾಪಕ ಉಮಾಪತಿ ಅವರು ಕೂಡ ಬಹಿರಂಗಪಡಿಸಿದರು. ಇದೇ ಕಾರಣಕ್ಕೆ ದರ್ಶನ್ ಬಹುಶಃ ಕಾಸ್ಟ್ಲಿ ಅನ್ನೋ ಕಾರಣಕ್ಕೆ ನಾಶ ಮಾಡೋ ಗೊಡವೆಗೆ ಹೋಗಿರಲಿಲ್ಲ, ಒಗೆದ್ರೆ ಸಾಕು ಅಂತ ಕ್ಯಾಲ್ಕುಲೇಷನ್ ಇದ್ದಿರಬಹುದು. ಆದರೆ ಟೆಕ್ನಾಲಜಿ ಎಷ್ಟು ಮುಂದುವರಿತಾ ಇದೆ ಅಂತ ಹೇಳಿದ್ರೆ, ಅದಕ್ಕೆ ಹೇಳೋದು, ಪೊಲೀಸರು ಜಿದ್ದಿಗೆ ಬಿದ್ದುಬಿಟ್ರೆ ಈ ಕೇಸ್ ನಾನು ಹಿಡಿಲೇಬೇಕು ಅಂಥೇಳಿ ಜಗತ್ತಿನ ಯಾವುದೇ ಮೂಲೆಯ ಪೊಲೀಸರು ಜಿದ್ದಿಗೆ ಬಿದ್ದು ನಾನು ಹಿಡಿತೀನಿ ಅಂತ ಕೂತ್ರೆ ಜಗತ್ತಲ್ಲಿ ಯಾವುದೇ ಅಪರಾಧಿ ಕೂಡ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತ. ಇದು ವಿಚಾರ.